ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರ. ಕಲಬುರಗಿಯ ನಗರದ ಪೃಥ್ವಿ ಬಿಎಸ್ಸಿ ನರ್ಸಿಂಗ್, ಜಿಎನ್ಎಂ ಮತ್ತು ಪ್ಯಾರಾಮೆಡಿಕಲ್ 2024-25ನೇ ಬ್ಯಾಚ್ ವಿದ್ಯಾರ್ಥಿಗಳ ಲ್ಯಾಬ್ ಲೈಟಿಂಗ್ ಮತ್ತು ಓಥೋ ಟಾಕಿಂಗ್ ಕಾನ್ವೊಕೇಶನ್ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವುದರ ಮುಖಾಂತರ ಕಲಬುರಗಿಯ ದಕ್ಷಿಣ ಕ್ಷೇತ್ರದ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಶನಿವಾರ ಉದ್ಘಾಟಿಸಿ ಮಾತನಾಡಿದರು. ಹಿರಿಯರಾಗಿರ್ತಕ್ಕಂಥ ಮಡಿಯೊಳಪ್ಪನವರೇ ಹಾಗೂ ಮ್ಯಾರಿ ಪ್ರಣೀತಿ ಅವರೇ ಮತ್ತು ಭಾಳ ಚೆನ್ನಾಗಿ ನಮ್ಮನ್ನು ಎಲ್ಲರನ್ನ ಈ ಸಂಸ್ಥೆ ಬೆಳಲಿಕ್ಕೆ ಹುಟ್ಟು ಹಾಕಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಡಾಕ್ಟರ್ ಸುಧೀನ್ ವಿಜಯಕುಮಾರ್ ಅವರೇ ಹಾಗೂ ಅಂಜನೇಲಿ ಅವರೇ, ಕ್ರಿಶ್ಚಿಯನ್ ಕೆ ಅವರೇ, ಮಿಲಟ್ ಎಂ ಅವರೇ ಮತ್ತು ವೇದಿಕೆ ಮೇಲೆ ನಮ್ಮ ಪಕ್ಷದ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮವರಾದ ನಿರ್ಮಲಾ ಬಾರ್ಗಾಲಿ ಅವರೇ, ಗುಂಡಪ್ಪ ಶರಣನವರೇ, ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ಪಾಲಕರೇ, ಪ್ರಾಧ್ಯಾಪಕರೇ, ಮಾಧ್ಯಮದ ಮಿತ್ರರೇ, ನನಗೆ ಭಾಳ ನಿಜವಾಗಿ ಕೂಡ ಸಂತೋಷ ಆಗ್ತದೆ. ಭಾಳಷ್ಟು ಸಲ ಈ ಶಾಲೆಗೆ ಬಂದಿದ್ದೀನಿ ನಾನು. ಯಾಕಂದರೆ ನಾನು ದಿವಂಗತ ಜಿ ರಾಮಕೃಷ್ಣ ಸಾಹೇಬರು ನಾವು ಭಾಳ ಆತ್ಮೀಯರಾಗಿದ್ದೆವು ಧರ್ಮಸಿಂಗ್ ಸಾಹೇಬ್ರ ಹತ್ತಿರ. ಅವರು ಮಹಾನಗರ ಪಾಲಿಕೆ ಚುನಾವಣೆ ನಿಂತಾಗಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ನಾವೆಲ್ಲ ಜೊತೆಯಾಗಿ ಧರ್ಮಸಿಂಗ್ ಖರ್ಗೆ ಸಾಹೇಬ್ರ ಜೊತೆ ಇರ್ತಕ್ಕಂಥವ್ರು. ಅವರೊಂದು ಕೆಂಪು ಬುಲೆಟ್ನಾಗೆ ಯಾವತ್ತೂ ಭಾಳ ಒಳ್ಳೆಯ ಕಾರ್ಯಕರ್ತರು, ಒಳ್ಳೆಯ ವರ್ಕರ್ ಅವರು. ಒಂದು ಕೆಂಪು ಎದ್ರಿ ಜಾವಾಗ ಅಂದಾಗೆ ತಿರುಗಾಡ್ತಿದ್ದೆವು. ನಾನು ಅವ್ರ ಹಿಂದೆ ಕುಂದಿರ್ತಿದ್ದೆ ಆ ಟೈಮ್ನಲ್ಲಿ. ಅವೆಲ್ಲ ನೆನಪುಕೊಳ್ತೀನಿ ಬಂದಾಗ. ಈ ಸಂಸ್ಥೆ ಕೂಡ 1992ರಲ್ಲಿ ಹುಟ್ಟಿ ಹಾಕಿ ಕೀರ್ತಿ ಅಂತಕ್ಕಂಥದ್ದು ಭಾಳ ಹಳೆಯ ಸಂಸ್ಥೆ ಇದು. ಯಾರೂ ಕೂಡ ನಂಬಲಿಕ್ಕಿಲ್ಲ ಜಿ ರಾಮಕೃಷ್ಣವರು ಈ ರೀತಿ ಎಜುಕೇಷನ್ ಬೆಳೆಸ್ತಾ ಇದ್ದಾರಂತೆ. ಇಲ್ಲಿ ಬಂದ ಮೇಲೆ ಗೊತ್ತಾಗಬೇಕು ಇಂಥ ದೊಡ್ಡ ಬಿಲ್ಡಿಂಗ್ ಅದೆಲ್ಲ ನೋಡಿ ಏನಪ್ಪ ಅಂದ್ರೆ ಭಾಳಷ್ಟು ಸುಂದರವಾದಂಥ ರೀತಿಯಲ್ಲಿ ಕಟ್ಟಡವನ್ನು ಕಟ್ಟಿ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟು ಹಾಕಿ ಜನರಿಗೆ ಅತಿ ಅವಶ್ಯಕವಾಗಿ ಸರ್ಕಾರದಿಂದಾಗಲಿ ಪ್ರೈವೇಟ್ನಿಂದಾಗಲಿ ತಕ್ಷಣ ಜಾಬ್ ಸಿಗ್ತಕ್ಕಂಥ ಕೆಲಸ ಯಾವ ಸಂಸ್ಥೆ ಮಾಡಿದರೆ ಅದು ಕಲಬುರಗಿಯಲ್ಲಿ ಜಿ ರಾಮಕೃಷ್ಣವರು ಮಾಡಿರ್ತಕ್ಕಂಥದ್ದು. ಈಗಾಗಲೇ ನಮ್ಮ ಇವರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳೋದು, ಈ ಸಂಸ್ಥೆಯಲ್ಲಿ ಓದಿರ್ತಕ್ಕಂಥವ್ರು ಭಾರತ ದೇಶದ ಮೂಲೆ ಮೂಲೆ ಎಲ್ಲ ಕಡೆಯೂ ಕೂಡ ಸಿಗ್ತಾರೆ ಅಂತಕ್ಕಂಥ ಎರಡನೇ ಮಾತಿಲ್ಲ. ಕೆಪಿಸಿಸಿ ಸದಸ್ಯರಾದ ವಿಜಯಕುಮಾರ್ ಜಿಆರ್, ಕರ್ನಾಟಕದ ನರ್ಸಿಂಗ್ ಬೋರ್ಡ್ನ ಸೆಕ್ರೆಟರಿ ಮಡಿವಾಳಪ್ಪ ಎನ್, ಡಾಕ್ಟರ್ ಸಂತೋಷ್ ಮೇಘಶೆಟ್ಟಿ, ಮ್ಯಾರಿ ಪ್ರತಿನಿಧಿ ಡಾಕ್ಟರ್ ಸುಧೀನಾ, ವಿಜಯಕುಮಾರ್, ಡಾಕ್ಟರ್ ಆಂಜನೇಯ ಇತರರು ಹಾಜರಿದ್ದರು. ಮೇಡಮ್ ಅವರು ಸಹಿತ ನನಗೆ ಅವರಿಂದ ನಾನು ಭಾಳ ಕಲ್ತಿದ್ದೀನಿ. ನಮ್ಮ ನಿರ್ಮಲಾ ಮೇಡಮ್ ಅವರು ಒಂದು ಇವರಿಂದ ಅವರ ಆಶೀರ್ವಾದದಿಂದ ನಾನು ಈ ಸ್ಥಾನಕ್ಕೆ ಬರಲಿಕ್ಕೆ ಕಾರಣ ಆಯಿತು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗ್ತದೆ. ಯಾಕಂದರೆ ಜೊತೆಗೂಡಿ ನನಗೆ ಭಾಳ ಮಾರ್ಗದರ್ಶನವನ್ನು ಮಾಡಿರ್ತಕ್ಕಂಥ ನಿರ್ಮಲಾ ಮೇಡಮ್ ಅವರು. ಇವತ್ತು ಅವರಿಲ್ಲ ಅಂದರೂ ನಾನು ಸರ್ ಅವ್ರ ಮುಖದಲ್ಲಿ ಮೇಡಮ್ ಅವ್ರ ಮುಖವನ್ನು ನಾನು ನೋಡ್ತಾ ಇದ್ದೀನಿ. ನನಗೆ ಭಾಳ ನೆನಪಾಗ್ತಾ ಇದೆ ಮೇಡಮ್ ಅವರು, ನಿರ್ಮಲಾ ಮೇಡಮ್ ಅವ್ರದ್ದು. ನಮ್ಮ ಜಯವಂತ್ ಸರ್ ಅವರೇ ವಿಶೇಷವಾಗಿ ಎರಡೂ ಮಕ್ಕಳು ಇಲ್ಲೇ ನಮ್ಮ ಈ ಒಂದು MSc ನರ್ಸಿಂಗ್ ಪಡ್ಕೊಂಡು ಮತ್ತು ಸೊಸಿನೂ ಸಹಿತ ಇಲ್ಲೇ ಒಬ್ಬರು ಪ್ರಾಂಶುಪಾಲ್ ಆಗಿ ಒಳ್ಳೆ ಆ್ಯಕ್ಟಿವ್ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಭಾಳ ಖುಷಿ ಆಗ್ತಾ ಇದೆ, ಭಾಳ ಹೆಮ್ಮೆ ಆಗ್ತಾ ಇದೆ. ಜೊತೆಗೆ ನಮ್ಮ ಪೂಜೆ ಅವ್ರ ಸಹಿತ ಇವತ್ತು ಇಲ್ಲಿ ಈ ಒಂದು MSc ಪದವಿಯನ್ನು ಪಡ್ಕೊಂಡಿದ್ದಾರೆ. ನೀವು ನೋಡ್ರಿ, ಅವರು ಒಂದು 2 ಸಂಸ್ಥೆಯ ಮಾಲೀಕರು ಅವರಿಗೆ, ಅವರು ಸಹಿತ ನಮ್ಮ ಪೂಜೆ ಅವರು. ಸುಮಾರು ಜನ ಎಲ್ಲ ಇಲ್ಲಿ ಇದ್ದೀರ ಮತ್ತು ಎಲ್ಲ ಪಾಲಕರೇ, ಪೋಷಕರೇ, ವಿಶೇಷವಾಗಿ ವಿದ್ಯಾರ್ಥಿಗಳೇ ಮತ್ತು BSc JN ವಿದ್ಯಾರ್ಥಿಗಳೇ, ಇವತ್ತು ನಮಗೆ ಬಹಳ ಖುಷಿ ಏನಂತಂದ್ರೆ ಮಾನ್ಯ ದಿವಂಗತ ಜಿ ರಾಮಕೃಷ್ಣ ಅಪ್ಪಾಜಿಯವರು ಅವರ ಕನಸು ಏನಿತ್ತು ಅಂತಂದರೆ ಈ ಭಾಗದ ಬಡ ದೀನ ಮಕ್ಕಳನ್ನು, ದಲಿತ ಮಕ್ಕಳನ್ನು ಕರ್ಕೊಂಡು ಬಂದು ಶಿಕ್ಷಣ ಕೊಡಿಸಿ ಅವರಿಗೆ ಸೊಸೈಟಿಗೆ ಪರಿಚಯ ಮಾಡಿಸ್ಕೊಡ್ಬೇಕಾಗಿರ್ತಕ್ಕಂಥದ್ದು ಬಹುದೊಡ್ಡ ಜವಾಬ್ದಾರಿಯನ್ನು ಜಿ ರಾಮಕೃಷ್ಣ ಸಾಹೇಬರು ಹಾಕೊಂಡಿದ್ರು ಪ್ಲ್ಯಾನ್. ಯಾಕಂದ್ರೆ ನಾನು ಬಲ್ಲೆ ಆಂಜನೇಯ ಸರ್ ಅವರು ಹೇಳಿದ್ರು ಪ್ರಾಸ್ತಾವಿಕ ಮಾತುಗಳು. ಅವರು ಒಂದೊಂದು ಇಟ್ಟಿಗೆ, ಈ ಒಂದು ಗೋಡೆಯಲ್ಲಿರ್ತಕ್ಕಂಥ ಒಂದೊಂದು ಇಟ್ಟಿಗೆ ಸಹಿತ ಮಾತಾಡ್ತಾವ ಜಿ ರಾಮಕೃಷ್ಣ ಸರ್ ಹೆಸರು.
ಅಷ್ಟೊಂದು ಪರಿಶ್ರಮವನ್ನು ಈ ಸಂಸ್ಥೆಗೆ ಒಂದು ತಮ್ಮ ಶ್ರಮವನ್ನು ಹಾಕಿದಂಥವ್ರು ನಮ್ಮ ಮಾನ್ಯ ದಿವಂಗತ ಜೆ ರಮೇಶ್ ಸರ್ ಅವರು. ಸೊ ಕಾರಣಾಂತರದಿಂದ ಸ್ವಲ್ಪ ಮಾತಲ್ಲಿ ನಿಂತಿತ್ತು, ಆದ್ರೆ ಅದನ್ನು ಎದೆ ಬಿಡದೆ ಇವತ್ತು ನಮ್ಮ ವಿಜಯಕುಮಾರ್ ಸರ್ ಅವರು, ಸುದಿನಾ ಮೇಡಮ್ ಅವರು ಇವತ್ತು ಏನು ಆ ಇಟ್ಟಿಗಳಿಗೆ ಮತ್ತೊಂದು ಇಟ್ಟಿಗೆ ಸಂಸ್ಥೆಯನ್ನ ಈ ಉನ್ನತ ಮಟ್ಟಕ್ಕೆ ಒಯ್ತಾ ಇದ್ದಾರಲ್ಲ, ಅವ್ರಿಗೆ ಬಹುದೊಡ್ಡ ಧನ್ಯವಾದಗಳನ್ನ ಅವರಿಬ್ಬರಿಗೆ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈ ಭಾಗದ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನ ಕೊಡಬೇಕಂತ ಅಪ್ಪಾಜಿಯವರ ಕನಸಾಗಿತ್ತು. ಎಲ್ಲೋ ಅವರ ಆತ್ಮ ತಿರುಗಾಡ್ತಾ ಇದೆ. ಆ ಆತ್ಮಕ್ಕೆ ಒಂದು ಶಾಂತಿ ಯಾವಾಗ ದೊರೀತಂದ್ರೆ ಇಂಥ ಸಂಸ್ಥೆ ಬೆಳೆದಾಗ ಮಾತ್ರ. ನಿಜವಾಗ್ಲೂ ಆ ಕೆಲಸವನ್ನ ಇವತ್ತು ನಮ್ಮ ವಿಜಯಕುಮಾರ್ ಸರ್ ಅವರು ಮಾಡ್ತಾ ಇದ್ದಾರೆ. ಬಹಳ ತುಂಬಾನೇ ಹೆಮ್ಮೆ ಆಗ್ತಾ ಇದೆ. ಅಂತ ಒಂದು ಸಂಸ್ಥೆಗೆ ಇವತ್ತು ನಾನು ಇಲ್ಲಿ ಬಂದಿದ್ದೀನಿ. ಅವಾಗ ನಾನು ಪಾರ್ಟ್ ಟೈಮ್ ಆಗಿ ಒಂದೊಂದು ಕ್ಲಾಸ್ಗಳಿಗೆ ಬರ್ತಿದ್ದೆ. ನಮ್ಮ ಗೌರ್ಮೆಂಟ್ ನಮ್ಮದು ಡ್ಯೂಟಿ ಮುಗಿದ ತಕ್ಷಣ ನಾನು ನಮ್ಮ ಶ್ರೀಕಾಂತ್ ಸರ್ ಅವರಿಬ್ಬರು ಕೂಡ್ಕೊಂಡು ಒಂದೊಂದು ಪಾರ್ಟ್ ಟೈಮ್ ಕೆಲಸ, ಒಂದು ಸಾಯಂಕಾಲ ಪ್ರಾಕ್ಟೀಸ್ ಬೇಕು ನಮಗೆ. ಓಕೆ, ಸ್ವಲ್ಪ ಗರ್ಲ್ಸ್ ಎಲ್ಲ ಸ್ವಲ್ಪ ವೇಟ್ ಮಾಡ್ರಿ. ಗರ್ಲ್ಸ್ ಎಲ್ಲ ಸ್ಟೂಡೆಂಟ್ಸ್ ಸ್ವಾಗತವನ್ನು ಕೋರಬೇಕಾಗಿ ವಿನಂತಿಸಿಕೊಳ್ತೇನೆ. ಅದೇ ರೀತಿಯಾಗಿ ಈಗ ಕೋರಿ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಈಗ ಈ ಒಂದು ಸಮಾರಂಭವನ್ನ ಉದ್ಘಾಟನೆ ಮಾಡಿ ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರ